ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಪುರಾಣ ಪ್ರಸಿದ್ಧ ಶ್ರೀಕಂಠೇಶ್ವರ ಸ್ವಾಮಿ ಪಂಚಮಹಾರಥೋತ್ಸವ ಇಂದು ನಸುಕಿನ ಜಾವ ಸಡಗರ ಸಂಭ್ರಮದಿಂದ ನೆರವೇರಿತು. ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಗೌತಮ ಮಹಾರಥದಲ್ಲಿ ಪ್ರತಿಷ್ಠಾಪಿಸಿ ಉತ್ಸವ ನಡೆಸಲಾಯಿತು. ಜೊತೆಗೆ ಮಹಾಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿಯ ರಥಗಳು ರಥಬೀದಿಯಲ್ಲಿ ಸಂಚರಿಸಿದವು. ಅಪಾರ ಸಂಖ್ಯೆಯ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಹಣ್ಣು ದವನ ಅರ್ಪಿಸಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್, ನಂಜನಗೂಡಿನ ದೊಡ್ಡ ಜಾತ್ರೆ ಯಶಸ್ವಿಯಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಭಕ್ತಾದಿಗಳಿಗೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಬಂದು ಹೋಗುವಂಥ ಕೆಲಸವನ್ನು ಮಾಡ್ತಿದ್ರು. ಅದರಿಂದ ಇವತ್ತು ಯಶಸ್ವಿಯಾಗಿ ಜಾತ್ರೆ ಮಹೋತ್ಸವ ಸಾಗ್ತಾ ಇದೆ. ಆದರೆ ಇನ್ನೂ ವ್ಯವಸ್ಥೆ ಆಗಬೇಕು. ನಮಗೆ ಲಕ್ಷಾಂತರ ಜನ ಇಲ್ಲಿ ಸೇರುವಂಥ ಒಂದು ಪದ್ಧತಿ. ರಥೋತ್ಸವಕ್ಕೆ ಆಗಮಿಸಿದ ಯಾತ್ರಾರ್ಥಿ ಸ್ನೇಹ ಇದೇ ಮೊದಲ ಬಾರಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮಹಾರಥೋತ್ಸವ ಕಣ್ತುಂಬಿಕೊಂಡಿರುವುದಾಗಿ ಹೇಳಿದರು. ಬಂದಿದ್ದೀನಿ ಅಂದ್ರೆ ಮಂತ್ಲಿ ಒಂದ್ಸಲಾದ್ರೂ ಬರ್ತಾನೆ ಇರ್ತೀವಿ. ಅಂದ್ರೆ ನೀವು ಯಾರು ಕಾಶಿಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಹತ್ರದಲ್ಲೇ ಇರುವಂತಹ ಈ ನಂಜುಂಡೇಶ್ವರ ಸನ್ನಿಧಿಗೆ ಬಂದ್ರೆ ಸಾಕು, ತುಂಬಾನೇ ಖುಷಿ. ಮತ್ತೋರ್ವ ಯಾತ್ರಾರ್ಥಿ ಕುಸುಮ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದು ಭವ್ಯ ರಥವನ್ನು ಕಂಡು ಪುನೀತರಾಗಿದ್ದೇವೆ ಎಂದರು. ಕರ್ನಾಟಕಕ್ಕೆ ಹೆಮ್ಮೆಯಾದ ವಿಷಯ. ತುಂಬ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ. ವರ್ಷ ತುಂಬ ಗ್ರ್ಯಾಂಡ್ ಆಗಿ ನಾವು ಸುಮಾರು 10 ವರ್ಷ 15 ವರ್ಷದ ಬರ್ತಾ ಇದ್ದೀವಿ.